ಈಗಾಗಲೇ ನಾವು ಆಟೋಗೂ ಮತ್ತು ಕಾರ್ಗೆ ರೆಟ್ರೋಫಿಟ್ಟಿಂಗ್ ಹೇಗೆ ಮಾಡ್ತಾರೆ ಅಂತ ನೋಡಿದ್ದೀವಿ. ಇವಾಗ LCU ಟ್ರಕ್ಗೆ ರೆಟ್ರೋಫಿಟ್ಟಿಂಗ್ ಹೇಗೆ ಮಾಡ್ತಾರೆ ಅಂತ ಬಿಟ್ಟು ನೋಡೋಣ, ಇವ್ರನ್ನ ಕೇಳಿ ತಿಳ್ಕೊಂಡು. ಸರ್ ನಮಸ್ಕಾರ. ಸರ್ ಇವಾಗ ಕಾರ್ಗೂ ಆಟೋಗೂ ಕಂಪೇರ್ ಮಾಡಿದ್ರೆ LCU ವೆಹಿಕಲ್ಸ್ಗೆ ರೆಟ್ರೋಫಿಟ್ಟಿಂಗ್ ಮಾಡೋದು ಏನು ಡಿಫ್ರೆನ್ಸ್ ಇದೆ ಸರ್? ಸರ್ LCV ಗಾಡಿ ಆ್ಯಕ್ಚುಲಿ ಬಂದು ಶೋರೂಮಿಂದ ಬರೋದು ಡೀಸೆಲ್ ಗಾಡಿ. ಈಗ CNG ಇದಕ್ಕೆ ಸೂಟಬಲ್ ಅಲ್ಲ, ಓಕೆನಾ? ಅದರಿಂದ ನಾವು ಮಾಡಿಫೈ ಮಾಡ್ತೀವಿ, ಹೆಡ್ ಮಾಡಿಫೈ ಮಾಡಿಬಿಟ್ಟು ಅದನ್ನು ಅಡ್ಜಸ್ಟ್ ಮಾಡಿ ನಾವು ಮಾಡಿಕೊಡ್ತೀವಿ. ಓಕೆ. ಸರ್ ಇವಾಗ ಎಲ್ಲ LCU ವೆಹಿಕಲ್ಸ್ಗೂ ಪ್ರೊಸೀಜರ್ ಸೇಮ್ ಇರುತ್ತಾ ಬೇರೆ ಥರ ಇರುತ್ತೆ ಸರ್? ಸರ್ ಎಲ್ಲ LCV ಗಾಡಿಗೂ ಒಂದೇ ಪ್ರೊಸೀಜರ್ ಇರ್ತದೆ, ಆಲ್ಮೋಸ್ಟ್ ಎಲ್ಲ ಪ್ರೊಸೀಜರ್ ಒಂದೇ ಇರುತ್ತೆ. ಆದರೆ ನಾವು ಕಸ್ಟಮರ್ನ ಕೇಳ್ತೀವಿ, ಸರ್ ಡೈಲಿ ಕಿಲೋಮೀಟ್ರ್ ಎಷ್ಟು ಓಡುತ್ತೆ ನಿಮ್ಮ ಗಾಡಿ ಅಂತ. ಆ ಗಾಡಿ ಅವರು ಕಸ್ಟಮರ್ ಎಷ್ಟು ಅಂತ ಹೇಳ್ತಾರೆ, ಅದ್ರ ಮೇಲೆ ನಾವು ಟ್ಯಾಂಕಿನ ಫಿಟ್ ಮಾಡ್ಕೊಡ್ತೀವಿ. ಹಂಗಾರೆ ಇವಾಗ ಕಂಪ್ಲೀಟಾಗಿ ಸೇಫೇ ಅಲ್ವಾ ಸರ್? ಇದು 100% ಸೇಫ್. ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್. ಸರಿ, ನೋಡ್ಕೊಂಡು ಬಂದ್ರೆ ಸರ್ ಕಂಪ್ಲೀಟಾಗಿ ನೋಡಿದೆ ಸರ್. ಒಂದು ವೆಹಿಕಲ್ನ CNG ರೆಟ್ರೋಫಿಟ್ಟಿಂಗ್ ಮಾಡೋದು ಎಷ್ಟುವರೆಗೂ ಲೀಗಲ್ ಸರ್? ಇದು 100% ಲೀಗಲ್ಲು. ನಮ್ಮ ಕಿಡ್ ಬೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ICAT-ಇಂದ ಅಪ್ರೂವ್ಡ್ ಆಗಿದೆ. ಸೆಕೆಂಡ್, ಇದು ಲೋಕಲ್ RTO ಇಂದ ಈ ಥರ CNG ಅಂತ ಎಂಟ್ರಿ ಆಗಿ ಬರುತ್ತೆ. ಇಲ್ಲಿದೆ. ಹಾಂ ಸರ್. ಹಂಗಾರೆ ಇವಾಗ ಪ್ರೊಸೀಜರ್ ಎಲ್ಲ ಮಾಡ್ಸಕ್ಕೆ ನಾವೇ RTO ಆಫೀಸ್ಗೆ ಹೋಗ್ಬಿಟ್ಟು ನಾವೇ ಮಾಡಿಸ್ಕೋಬೇಕಾಗತ್ತೆ? ನೀವು ಪ್ರತಿಯವರೇ ಅದೆಲ್ಲ ನೀವು ಏನು ಕಷ್ಟಪಡೋದು ಅವಶ್ಯಕತೆ ಇಲ್ಲ. ಗಾಡಿ ತಂದು ಬಿಟ್ಬಿಡಿ, ಫಿಟ್ ಮಾಡಿ ಆ ಲೋಕಲ್ RTOನಲ್ಲಿ RC ಬುಕ್ನಲ್ಲಿ ಎಂಟ್ರಿ ಮಾಡಿಕೊಡೋದು ಅದು ನಮ್ಮ ಜವಾಬ್ದಾರಿ. ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. CNGನ ರೆಟ್ರೋಫಿಟ್ಮೆಂಟ್ ಬರೀ ಪ್ಲಗ್ ಆ್ಯಂಡ್ ಪ್ಲೇ ಅಂತ ಸುಲಭವಾಗಿ ತಿಳ್ಕೊಬೇಡಿ. ಇಟ್ಸ್ ಎ ಟ್ರೂ ಕ್ರಾಫ್ಟ್ಸ್ಮ್ಯಾನ್ಶಿಪ್. ಇಲ್ಲಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ದು ಅವ್ರದ್ದೇ ಆದಂಥ ಹೆಮ್ಮೆ ಇದೆ. ಸೊ ಇದು ಮೈಸೂರಿನ CNG ರೆಟ್ರೋಫಿಟ್ಮೆಂಟ್ ಸೆಂಟ್ರಿಂದ ಕೊಟ್ಟಿರುವಂಥ ಮಾಹಿತಿ. ಇನ್ನು ನಾವೆಲ್ಲರೂ CNGಗೆ ಸ್ವಿಚ್ ಆಗಬೇಕಾಗಿರುವಂಥ ಸಮಯ. ಸೈನಿಂಗ್ ಆಫ್.